ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ ಪ್ಯಾಡ್ ಟ್ಯಾಬ್ಲೆಟ್ ಇರುವಂಥದ್ದು. ಈ ಒಂದು ಟ್ಯಾಬ್ಲೆಟ್ನ ಫೀಲ್ಡಲ್ಲಿ ಕಾಂಪಿಟೇಷನ್ ಇಲ್ಲ ಅಂತ ಅನ್ಬೋದಾಯ್ತಾ. ಈ ಒಂದು ಟ್ಯಾಬ್ಲೆಟ್ನ ಬೇಸ್ ವೇರಿಯಂಟು ವೈಫೈ ವೇರಿಯಂಟು 3GB 32GB ಸ್ಟೋರೇಜು. ಆ ಒಂದು ವೇರಿಯಂಟು 14,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. LTE ವೇರಿಯಂಟ್ ಕೂಡ ಇರುವಂಥದ್ದು. ಅದಕ್ಕೊಂದು 2,000 ರೂಪಾಯಿ ಜಾಸ್ತಿ ಆಗುತ್ತೆ. ತಗೊಂಡ್ರೆ ಪರ್ಸನಲ್ ನನ್ನ ಒಪಿನಿಯನ್ ವೈಫೈ ವೇರಿಯಂಟೇ ಬೆಸ್ಟ್ ಅಂದ್ರೆ ಏನಕ್ಕೆ ಅಂತ ಅಂದರೆ ಇದನ್ನು ಫೋನ್ ರೀತಿ ಅಂತೂ ಯೂಸ್ ಮಾಡಲ್ವಾ ನಾವು. ಸೊ ಬೇರೆ ಫೋನ್ ಇರುತ್ತೆ, ಅದರಲ್ಲಿ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಅಥವಾ ನಿಮ್ಮ ವೈಫೈ ಇದೆ ಅಂತಂದರೆ ಆರಾಮಾಗಿ ವೈಫೈ ವೇರಿಯಂಟನ್ನು ತೊಗೊಬೋದು. ಸೊ 14,000 ರೂಪಾಯಿಗೆ ಒಂದು ಟ್ಯಾಬ್ಲೆಟನ್ನು ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಒಂದು ಟ್ಯಾಬ್ಲೆಟನ್ನು ಗುಡಿಸ್ಬೋದಾ, ಪಬ್ಜಿ ಆಡ್ಬೋದಾ, ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿದ್ರೆ ಲೈಕನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲದಾಗಿ ಒಂದು ರಿಯಲ್ಮಿ ಪ್ಯಾಡ್ ಟ್ಯಾಬ್ಲೆಟ್ನ ಅನ್ಬಾಕ್ಸ್ ಮಾಡಿ. ಗಮನಿಸ್ತಾ ಇದ್ರೆ ಈ ಒಂದು ಟ್ಯಾಬ್ಲೆಟ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ನ ಮೇಲೆ ಡಾಲ್ಬಿ ಅಟ್ಮೋಸ್ ಅಂತ ಬರೆದಿರುವಂಥದ್ದು ಬೆಂಕಿ ವಿಷಯ. ಈ ಒಂದು ಟ್ಯಾಬ್ಲೆಟ್ ಡಾಲ್ಬಿ ಅಟ್ಮೋಸ್ ಅನ್ನು ಸಪೋರ್ಟ್ ಮಾಡುತ್ತೆ. ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ಒಂದು ಟ್ಯಾಬ್ಲೆಟ್ ನಿಮಗೆ ಸಿಗ್ತಾ ಇರುವಂಥದ್ದು ಕ್ರೇಜಿ ಬಿಲ್ಡ್ ಕ್ವಾಲಿಟಿ ಅಂತ ಅನ್ನಿಸ್ತದೆ ಫಸ್ಟ್ ಲುಕ್ಕಲ್ಲಿ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ ಮತ್ತು ಒಂದು ಸಿಮ್ ಎಜೆಕ್ಷನ್ ಪಿನ್ ಕೂಡ ಇರುವಂಥದ್ದು. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ 18 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 18 ವ್ಯಾಟ್ ಓಕೆ ಅಂತೀನಿ ಈ ಒಂದು ಪ್ರೈಸ್ ರೇಂಜ್ಗೆ. ಮತ್ತು USB Type-C ಡಾಟಾ ಕೇಬಲ್ ಕೂಡ ಇರುವಂಥದ್ದು ಒಂದು ಒಳ್ಳೆ ವಿಷಯ, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದೆ. ಇದನ್ನು ಬಿಟ್ಟರೆ ಬೇರೆ ಸಹ ಒಂದು ಬಾಕ್ಸಲ್ಲಿ ನಿಮಗೆ ಸಿಗ್ತಾ ಇದೆ. ಡೈರೆಕ್ಟಾಗಿ ಈ ಒಂದು ಟ್ಯಾಬ್ಲೆಟಿಗೆ ಬಂತು ಅಂತ ಅಂದರೆ ಹಿಂದ್ಗಡೆ ಇರುವಂಥದ್ದು ಅಲ್ಯೂಮಿನಿಯಂ ಬ್ಯಾಕ್ ಆಯಿತಾ. ಸೊ ಅದೇ ಒಂದು ರೀತಿ ತುಂಬ ಪ್ರೀಮಿಯಂ ಅನಿಸುತ್ತೆ ಮತ್ತು ಸ್ಕ್ರ್ಯಾಚ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ, ಪ್ರೊಟೆಕ್ಟಿವ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಸ್ಕ್ರೀನ್ ಗಾರ್ಡ್ ಹಾಕೊಂಡ್ರೆ ತುಂಬ ಒಳ್ಳೆಯದು, ಅವ್ರು ಹಾಕಿಲ್ಲ. ಇನ್ನೇ ಒಂದು ಟ್ಯಾಬ್ಲೆಟ್ ಅಷ್ಟೊಂದು ವೆಯ್ಟ್ ಇಲ್ಲ ಆಯಿತಾ. ಟ್ಯಾಬ್ಲೆಟ್ನ ಸೈಜಿಗೆ 440 ಗ್ರಾಮ್ ಇರುವಂಥದ್ದು. ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಅಂತಲೇ ಅನ್ಬೋದು. ಮತ್ತು ಒಂದು ಲೆವೆಲಿಗೆ ತುಂಬ ತಿನ್ನಾಗಿರುವಂಥದ್ದು. ಕೇವಲ 6.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಲುಕ್ ಅಂತೂ ಕ್ರೇಜಿ ಆಗಿದೆ. ಫ್ಲ್ಯಾಟ್ ಬೆಸಲ್ಸು ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಮುಂದ್ಗಡೆ ನಿಮಗೆ ತುಂಬ ದೊಡ್ಡ ಬೆಸಲ್ ಸಿಗ್ತಾ ಇದೆ. ಟ್ಯಾಬ್ಲೆಟಲ್ಲಿ ಯೂಶಲಿ ಮೋಸ್ಟ್ ಆಫ್ ದ ಟ್ಯಾಬ್ಲೆಟ್ಗಳಲ್ಲಿ ಬೆಸಲ್ ಜಾಸ್ತಿನೇ ಇರುತ್ತೆ. ಫ್ರಂಟಲ್ಲಿ ಕ್ಯಾಮ್ರಾ ಇದೆ ಅಲ್ವಾ. ಸೊ ಒಂದು ರೀತಿ ನೀವು ಈ ರೀತಿ ಹಿಂಗೆ ಇಟ್ಕೊಬೇಕಾಗತ್ತೆ. ಲ್ಯಾಂಡ್ಸ್ಕೇಪಲ್ಲಿ ಇಟ್ಕೊಂಡು ನೀವು ವಿಡಿಯೋ ಕಾಲ್ ಮಾಡಬೇಕು ಅಂತಂದರೆ ವಿಡಿಯೋ ಕಾಲ್ ಮಾಡ್ಬೋದು. ಏನಕ್ಕೆ ಅಂದರೆ ಕ್ಯಾಮ್ರಾ ಈ ಕಡೆ ಇದೆ. ಸೊ ಫ್ರಂಟಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ. ಹಿಂದಕ್ಕೆ ಬಂತು ಅಂದರೆ ಆಗಲಿ ನನಗೆ ಅಲ್ಯೂಮಿನಿಯಂ ಬ್ಯಾಕು ಸಖತ್ತಾಗಿದೆ. ಗೋಲ್ಡ್ ಕಲರ್ನ ಕಳಿಸಿರುವಂಥದ್ದು. ಹಿಂಗಡೆ ನಿಮಗೆ ಒಂದೇ ಒಂದು ಕ್ಯಾಮ್ರಾ ಇರುವಂಥ ಸಿಂಗಲ್ ಕ್ಯಾಮ್ರಾ ಮತ್ತು ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಈ ಒಂದು ಟ್ಯಾಬ್ಲೆಟಲ್ಲಿ ನಿಮಗೆ ಸಿಗ್ತಲ್ಲ. ಫೇಸ್ ಅನ್ಲಾಕ್ ಮಾಡ್ಕೊಬೋದು. ಮತ್ತು ಸ್ಪೀಕರ್ 4 ಸ್ಪೀಕರ್ ಇರುವಂಥದ್ದು ಆಯಿತಾ. ಮೇಲ್ಗಡೆ 2, ಕೆಳಗಡೆ 2. ಸೊ ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕೊಟ್ಟು ನನಗೆ ಈ ಒಂದು ಪ್ರೈಸ್ ರೇಂಜ್ಗೆ ಇಷ್ಟ ಆಯಿತು ಆಯಿತಾ. ನನಗೆ ಅನ್ನಿಸ್ತಾಗ ನೀವು ಬೇರೆ ಬ್ರ್ಯಾಂಡಲ್ಲಿ ಸ್ಯಾಮ್ಸಂಗಲ್ಲಾದರೂ ಈ ರೀತಿ ಟ್ಯಾಬ್ ತೊಗೊಬೇಕು ಅಂತಂದರೆ ಇದೇ ಸ್ಪೆಸಿಫಿಕೇಷನ್ ಇರುವಂಥ ಟ್ಯಾಬ್ ನಿಮಗೆ 18,000 ಮಿನಿಮಮ್ ಆಗುತ್ತೆ. 18,000 ಇವರೊಂದು 4,000 ರೂಪಾಯಿ ಕಡಿಮೆಗೆ ಸೇಲ್ ಮಾಡ್ತವ್ರೆ. ಸೊ ನನಗೆ ಇಷ್ಟ ಆಯಿತು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಟ್ಯಾಬಲ್ಲಿ 10.4 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. 60 ಹರ್ಟ್ಸ್ನ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ಇಂಪ್ರೆಸಿವ್ ಅನ್ನಲ್ಲ ಆಯಿತಾ. ಈ ಪ್ರೈಸ್ ರೇಂಜಿಗೆ ತಕ್ಕಂಗಿರುವಂಥದ್ದು. ಬೆಲೆಗೆ ಆರಾಮಾಗಿ ಕೊಡ್ಬೋದು ನೀವು. ಲಿಟ್ರಲಿ ಯಾವ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ಹಿಂಗೆ ಇರುತ್ತೆ. ಸ್ಯಾಮ್ಸಂಗಲ್ಲಿ ತೊಗೊಂಡ್ರೆ TFT ಸಿಗುತ್ತೆ. ಯೂಶಲಿ TFTಗಿಂತ ಮಚ್ ಬೆಟರ್ ಡಿಸ್ಪ್ಲೇ ಇದು ಅಂತ ಅನಿಸ್ತದೆ. ವಿಂಗ್ ಆಂಗಲ್ಸ್ ನನಗೆ ಇಷ್ಟ ಆಯಿತು. ಮತ್ತೊಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ. ಹೆವಿ ಬ್ರೈಟ್ ಆಗುತ್ತೆ ಅಂತನಲ್ಲ, ಪರವಾಗಿಲ್ಲ. ಡಿಸ್ಪ್ಲೇ ನನಗೆ ಈ ಒಂದು ಟ್ಯಾಬ್ಲೆಟ್ ಲೆವೆಲ್ಗೆ, ಈ ಒಂದು ಪ್ರೈಸ್ ಲೆವೆಲ್ಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಟ್ಯಾಬ್ಲೆಟ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಒಂದು 3GB RAM ಮತ್ತು 32GB ಸ್ಟೋರೇಜ್ ಮತ್ತು ಇನ್ನೊಂದು 4GB RAM ಮತ್ತು 64GB ಸ್ಟೋರೇಜು. ತೊಗೊಂಡ್ರೆ 4GB ಸ್ಟೋರೇಜ್ನ ವೇರಿಯಂಟ್ನ ತೊಗೊಳ್ಳಿ ಅಂತೀನಿ ಆಯಿತಾ. ಇದಕ್ಕೆ ಅಂತ ಅಂದರೆ ಹೌದು, ಟ್ಯಾಬ್ಲೆಟಿಗೆ 3GB ಸಾಕು. ನಾವು ಟ್ಯಾಬ್ಲೆಟ್ ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ? ಒಂದು ಮೂವಿ ನೋಡೋದಕ್ಕೆ ಅಥವಾ ಆನ್ಲೈನ್ ಕ್ಲಾಸು ಅಥವಾ ಏನೋ ಕಾಲ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಝೂಮ್ ಕಾಲ್ ಇದು ಮಾಡೋದಕ್ಕೆ ಅಷ್ಟೇ. ಯಾರು ಕೂಡ ಹೆವಿ ಗೇಮ್ಸ್ ಏನು ಆಡೋದಕ್ಕೆ ಹೋಗಲ್ಲ ಮೋಸ್ಟ್ ಆಫ್ ದ ಟೈಮು. ಇದು ಗೇಮಿಂಗ್ ಟ್ಯಾಬ್ಲೆಟು ಅಲ್ಲ. ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ, ಅದಕ್ಕೆ ಬರ್ತೀನಿ ಅಲ್ಲಿಗೆ. ಮತ್ತು ರ್ಯಾಮ್ ನನಗನ್ನಿಸ್ದಂಗೆ LPDDR4X RAM ಮತ್ತು ಸ್ಟೋರೇಜು eMMC ಸ್ಟೋರೇಜ್ ಆಗಿರುತ್ತೆ. ಆಬ್ವಿಯಸ್ಲಿ ಅದಕ್ಕಿಂತ ಜಾಸ್ತಿ ಏನು ಹಾಕಿರಲ್ಲ ಅವರು. ಇನ್ನು ಡೈರೆಕ್ಟಾಗಿ ಪ್ರೋಸರಿಗೆ ಬಂತು ಅಂತ ಅಂದರೆ ಈ ಒಂದು ಟ್ಯಾಬ್ಲೆಟಲ್ಲಿ Helio G80 ಪ್ರೋಸರ್ ಇರುವಂಥದ್ದು. Helio G80 ಟ್ಯಾಬ್ಲೆಟ್ನ ಲೆವೆಲಿಗೆ ಈ ಒಂದು ಪ್ರೈಸ್ ರೇಂಜಿನ ಲೆವೆಲಿಗೆ
ಸಾಕು ಅನಿಸುತ್ತೆ. ನಾವು ಟ್ಯಾಬ್ಲೆಟಲ್ಲಿ ಅದಕ್ಕಿಂತ ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ನಾವೇನು ಮಾಡಲ್ಲ. ಆಗಲಿ ಹಿಡ್ದಂಗೆ ಹೆವಿ ಗೇಮೇನು ಆಡಲ್ಲ. ನೀವು ಗೇಮ್ ಮಾಡಬೇಕು ಅಂದರೆ ಒಂದು ಟ್ಯಾಬ್ಲೆಟ್ ಅಲ್ಲ, ನೀವು ಸ್ವಲ್ಪ ಜಾಸ್ತಿ ದುಡ್ಡಿನ ಟ್ಯಾಬ್ಲೆಟ್ ತೊಗೊಬೇಕಾಗುತ್ತೆ. ಮೀಡಿಯಾ ಕನ್ಸಂಪ್ಷನ್ಗೆ ಏನೂ ತೊಂದರೆ ಇಲ್ಲ. ಆರಾಮಾಗಿ 4K ವಿಡಿಯೋ ಪ್ಲೇ ಮಾಡ್ಬೋದು, ಆರಾಮಾಗಿ ಝೂಮ್ ಕಾಲ್ ಆಗಿರ್ಬೋದು, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕಾಗಿರ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಅದಕ್ಕಂತೂ ಬೆಂಕಿ ಇದೆ ಆಯಿತಾ. ಒಂದು ವಿಷಯ ಹೇಳ, ನನಗೆ ಅನಿಸ್ತಂಗೆ ನೀವು ಬೇರೆ ಬ್ರ್ಯಾಂಡಲ್ಲಿ ಇದಕ್ಕಿಂತ ಒಳ್ಳೆ ಟ್ಯಾಬ್ಲೆಟ್ ಸಿಗೋಲ್ಲ. ನಿಮ್ಗೆ ಯಾವ ಬ್ರ್ಯಾಂಡ್ ತೊಗೊಂಡ್ರು ಕೂಡ ಇದಕ್ಕಿಂತ ಒಳ್ಳೆ ಟ್ಯಾಬ್ಲೆಟ್ ನಿಮ್ಗೆ 14,000 ರೂಪಾಯಿಗೆ ಸಿಗೋಲ್ಲ. ಇದಕ್ಕಿಂತ ಸ್ಪೆಸಿಫಿಕೇಷನ್ ಕಡಿಮೆ ಇರುತ್ತೆ. ಇವೊಂದು ಲೆವೆಲಿಗೆ ಅಫೋರ್ಡಬಲ್ ಆಗಿ. ಏನು ಕಾಂಪಿಟೇಷನೇ ಇಲ್ವಲ್ಲ, ಕಾಂಪಿಟೇಷನ್ ಇಲ್ಲ ನಿಮಗೆ. ಇದು ಇಲ್ಲ ಇನ್ನೊಂದು ಆಪ್ಷನ್ ಇರ್ಬೋದು ಅಷ್ಟೇ. ಸೊ ಆ ರೀತಿ. ಸೊ ಪ್ರೋಸರ್ ಇಲಿಯೋ G80 ಚೆನ್ನಾಗಿದೆ. ನಾನು ಅಂಥದ್ದು ಬೇಸ್ ಮಾಡಿ ಚೆಕ್ ಮಾಡಿದಂಗೆ ಸುಮಾರು 2,30,000 ರೇಂಜಲ್ಲಿ ರೇಟಿಂಗ್ ಕೊಡ್ತದೆ. ಸೊ ಪರವಾಗಿಲ್ಲ, ಬೇಸಿಕ್ ಗೇಮ್ ಆಡ್ಕೊಬೋದು. PUBG ಕೂಡ ಆಡಿದೆ, ಎಲ್ಲೂ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಡಿಸ್ಪ್ಲೇ ಅದು ದೊಡ್ಡದಿದೆ ಅಲ್ವಾ, ಚೆನ್ನಾಗಿ ಕಾಣುತ್ತೆ. ಸೊ ಗೇಮಿಂಗ್ ಟ್ಯಾಬ್ಲೆಟ್ ಅಂತ ಅನ್ಕೊಂಬಿಡಿ, ಅಷ್ಟೊಂದು ಪವರ್ಫುಲ್ ಇದು ಅಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಸಿಂಗಲ್ ಕ್ಯಾಮ್ರಾ. ಸೊ ಈ ಒಂದು ಟ್ಯಾಬ್ಲೆಟ್ ಕ್ಯಾಮ್ರಾಗೋಸ್ಕರ ಕೂಡ ಮಾಡಿಲ್ಲ. ರೇರ್ ಕ್ಯಾಮ್ರಾ 8 MP ಇರುವಂಥದ್ದು. ಇದು ಓಕೆ, ಅಷ್ಟೊಂದು ಚೆನ್ನಾಗಿಲ್ಲ. ಈ ಪ್ರೈಸ್ನಿಗೆ ಚೆನ್ನಾಗಿಲ್ಲ. ಫೋನಿಗೆ ಕಂಪೇರ್ ಮಾಡ್ತಿಲ್ಲ ನಾನು ಆಯಿತಾ, ಟ್ಯಾಬ್ಲೆಟ್ ಲೆವೆಲ್ಗೆ. ಓಕೆ, ಫ್ರಂಟಲ್ಲೂ ಕೂಡ 8 MP ಎಂದು ಸೆಲ್ಫಿ ಕ್ಯಾಮ್ರಾ ಇರುವಂಥದ್ದು. ಸೊ ಈ ಕಡೆ ಇದೆ, ಲ್ಯಾಂಡ್ಸ್ಕೇಪಲ್ಲಿದೆ. ಸೊ ಇದರ ಕ್ವಾಲಿಟಿ ಓಕೆ ಅನ್ನಿಸ್ತು ನನಗೆ. ಆ ಒಂದು ಸ್ಯಾಂಪಲ್ಸ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಎರಡು ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಕ್ಯಾಮ್ರಾ ಓಕೆ ಅಂತೀನಿ, ಕ್ಯಾಮ್ರಾ ಓರಿಯೆಂಟೆಡ್ ಅಲ್ಲ ಟ್ಯಾಬ್ಲೆಟ್ ಇದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಫೇಸ್ ಅನ್ಲಾಕ್ ಇದೆ, ಆಗಲಿಡ್ದಂಗೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಟ್ಯಾಬ್ಲೆಟಲ್ಲಿ ನಿಮಗೆ 7,100 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ನನಗನ್ನಿಸ್ತಂಗೆ ಒಂದು 8 ಗಂಟೆ ಮೀಡಿಯಾ ಪ್ಲೇಬ್ಯಾಕ್, ಮ್ಯೂಸಿಕ್ ಪ್ಲೇಬ್ಯಾಕ್ ಅಥವಾ ಮೀಡಿಯಾ ಪ್ಲೇಬ್ಯಾಕ್ ಏನಾದ್ರು ವೀಡಿಯೋ ನೋಡ್ತಿದ್ರೆ ಅಂದರೆ ಒಂದು 8ರಿಂದ 9 ಗಂಟೆ ಬರ್ಬೋದು. 8 ಗಂಟೆ ನನಗೆ ಅನ್ನಿಸ್ತಂಗೆ, 8-9 ಗಂಟೆ ಒಳಗೆ ಬರುತ್ತೆ. ಸೊ ಸಾಕು ಅನ್ಸೋದು ನಂಗೆ ಅನ್ನಿಸ್ತಂಗೆ. ನೀವು ಆನ್ಲೈನ್ ಕ್ಲಾಸಲ್ಲಿ ಆರಾಮಾಗಿ ಒಂದಿನ ಫುಲ್ ಮಾಡ್ಕೊಬೋದು, ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀರಾ ಅಂತ ಅಂದರೆ. ಸೊ 7,100 ಅಂದರೆ ಓಕೆ. ಮತ್ತು ಬಾಕ್ಸಲ್ಲಿ 18 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಓಕೆ, ಅದುವೇ. ಸೊ ಇನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ನಾವು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದ್ರೆ ಆಗಲದಂಗೆ 4 ಸ್ಪೀಕರ್ ಇರುವಂಥದ್ದು, ಮೇಲ್ಗಡೆ 2, ಕೆಳಗಡೆ 2. ಇದು ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ, ಐರಸ್ ಆಡಿಯೋ ಸಪೋರ್ಟ್ ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಸಖತ್ತಾಗಿದೆ, ತುಂಬ ಜೋರಾಗಿ ಕೂಡ ಕೇಳುತ್ತೆ, ಹೆವಿ ಇಂಪ್ರೆಸ್ ಮಾಡುತ್ತೆ. ಮೂವಿ ನೋಡೋಕ್ಕಂತೂ ಬೆಂಕಿ ಇದೆ ಆಯಿತಾ. ಸ್ಪೀಕರ್ ಸೂಪರ್ ಸಖತ್ತಾಗಿದೆ, ಟ್ಯಾಬ್ಲೆಟ್ಟಿಗೆ ಕ್ರೇಜಿ. ಮತ್ತು ಈ ಒಂದು ಟ್ಯಾಬ್ಲೆಟ್ನಲ್ಲಿ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಹಾಕಿರುವಂಥದ್ದು. ಆಕ್ಸಿಲರೋಮೀಟರ್ ಆಗಿರ್ಬೋದು, ಗೈರೋ ಆಗಿರ್ಬೋದು, ಪ್ರಾಕ್ಸಿಮಿಟಿ ಎಲ್ಲ ಬೇಸಿಕ್ ಸೆನ್ಸರ್ ಇದೆ. ಯೂಶ್ವಲಿ ಗೇಮ್ ಮಾಡಬೇಕಾದ್ರೆ ಗೈರೋ ಯೂಸ್ ಆಗುತ್ತಲ್ವಾ, ಅದಂತೂ ಇದೆ. ಸೊ ಯೂಶ್ವಲಿ ಎಲ್ಲ ಫೋನ್ಲು ಇದ್ದಿರೋದೇ ಬೇಸಿಕ್ ಫೋನ್ ಇರುತ್ತೆ, ಕೊಟ್ಟವ್ರೆ, ಪರವಾಗಿಲ್ಲ ಅಂತೀನಿ. ಇನ್ನು OS ಬಗ್ಗೆ ಮಾತನಾಡಬೇಕಂತಂದರೆ ಇದರಲ್ಲಿ Android 11ನ ಬೇಸ್ ಮಾಡ್ತಿರುವಂಥ realme UI OS ಇರುವಂಥದ್ದು. OS ಅಂದರೆ ಕ್ಲೀನ್ ಆಗಿದೆ, ಅಷ್ಟೊಂದು ಬೆಳೆದಿರೋಂಥ ಅಪ್ಲಿಕೇಶನ್ ಯಾವುದೂ ಇಲ್ಲ. ಕೆಲವೊಂದು ಇದ್ದಾವೆ, ನಾವು ಒಂದು 2-3, ಅದನ್ನು ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಮಾಡೋದು. ತುಂಬ ಕ್ಲೀನ್ ಆಗಿದೆ, ತುಂಬ ಸ್ಮೂತಾಗಿ ಒಂದು ಕೆಲಸ ಮಾಡ್ತಾ ಇದೆ. ಸೊ ಇಷ್ಟು ಈ ಒಂದು ಟ್ಯಾಬ್ಲೆಟ್ನ ಬಗ್ಗೆ. ಆರಾಮಾಗಿ ನನಗನ್ನಿಸ್ತಂಗೆ ಮಕ್ಕಳಿಗೆ ಏನಾದರೂ ಆನ್ಲೈನ್ ಕ್ಲಾಸ್ ಸ್ವಲ್ಪ ದುಡ್ಡಿದೆ ಅಂದರೆ ನಿಮ್ಮ ಹತ್ರ, ಕೆಲವು ಜನ 5,000-6,000 ಮಕ್ಕಳಿಗೆ ಕೊಟ್ಟರೆ ಸಾಕು ಅಂತಿರ್ತಾರೆ. ಬಟ್ 14,000 ಇದೆ, ಬೆಲೆ ಸ್ವಲ್ಪ ಜಾಸ್ತಿನೇ ಹೌದು ಮಕ್ಕಳು ಲೆವೆಲ್ಗೆ. ಬಟ್ ಚೆನ್ನಾಗಿದೆ ಟ್ಯಾಬ್ಲೆಟ್, ನೀವು ಕೂಡ ಯೂಸ್ ಮಾಡೋ ಮೂವಿ ನೋಡೋದಕ್ಕೆ. ಕಾಂಪಿಟೇಷನ್ ಎಲ್ಲ ಆಗೋದು ಕಂಪೇರ್ ಮಾಡೋಣ ಅಂತಂದರೆ ನಿಮ್ಗೆ ಸ್ಯಾಮ್ಸಂಗಲ್ಲಿ ತೊಗೋತೀನಿ ಅಂತ ಅಂದರೆ ಇದಕ್ಕಿಂತ 4,000 ರೂಪಾಯಿ ಜಾಸ್ತಿ ಆಗುತ್ತೆ. ಅದಷ್ಟು ಮಾತ್ರ ಹೇಳ್ತೀನಿ ನಾನು. ಸೊ ನೋಡಿ, ಇಷ್ಟ ಆಯ್ತು ತೊಗೊಬೋದು. ನನಗಂತೂ ಒಂದು ಲೆವೆಲಿಗೆ ಇಷ್ಟ ಆಯಿತು. ಸೊ ಇದಿಷ್ಟು ಒಂದು ಟ್ಯಾಬ್ಲೆಟ್ನ ಬಗ್ಗೆ. ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ದಿನ.